ಬಿಜೆಪಿಯವ್ರಿಗೆ ಒಂದು ನಿಮಿಷ ಬರಬೇಕಾದ್ರೆ ಈಗ ಪ್ಯಾಲಿಸ್ಟೈನ್ಗೆ ಬೆಂಬಲ ಬೇರೆ ದೇಶದ ಯಾರನ್ನ ಎನಿಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ, ಅವನಿಗೆ ಶಿಕ್ಷೆ ಅಂತ ಶಿಕ್ಷೆ ಆಗಬಾರ್ದು, ಅವ್ನು ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ. ನಾವು ಯಾವತ್ತೂ ಬೆಂಕಿ ಆರ್ಸೋದು ಕೆಲಸ ಮಾಡಬೇಕು, ಬೆಂಕಿ ಹಚ್ಚೋದು ಕೆಲಸ ನಾವು ಯಾರೂ ರಾಜಕಾರಣಿಗಳು ಮಾಡಬೇಕು. ಈಗ ಪ್ಯಾಲಿಸ್ಟೈನ್ಗೆ ಬೆಂಬಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ, ಕರೆಕ್ಟ್ ತಾನೆ? ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ವಿ ಆರ್ ಸಪೋರ್ಟಿಂಗ್ ಪ್ಯಾಲಿಸ್ಟೈನ್ ಅಂತ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಇಲ್ಲೋ? ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಕಾರಣಕ್ಕೆ ಈ ಬಿ ಜೆ ಪಿಯವರೇ ದೊಡ್ಡ ಇಶ್ಯೂ ಮಾಡ್ತವ್ರೆ. ಫ್ಲ್ಯಾಗ್ ಜೈಕಾರ ಆದರೆ, ಯಾವುದನ್ನ ದೇಶದ ಜೈಕಾರ ಆದರೆ ತಪ್ಪದು, ದೇಶದ್ರೋಹಿ ಅವನು ಯಾರನ್ನ ಇಲ್ಲಿ ಎನಿಬಡಿ ದೇಶದ್ರೋಹಿ ಅಂಥವನ್ನ ಗಲ್ ಶಿಕ್ಷೆ ಸಿಗಬೇಕು. ಫ್ಲ್ಯಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ, ನನಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದನೇ ವಿ ಆರ್ ವಿತ್ ಇದಂತ ಕೊಟ್ಟಿದ್ದಾರೆ, ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ. ಈಗ ಬೇರೆ ದೇಶದ್ದು ಯಾರನ್ನ ಎನಿಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ, ಅವನಿಗೆ ಶಿಕ್ಷೆ ಅಂತ ಶಿಕ್ಷೆ ಆಗಬಾರ್ದು, ಅವ್ನು ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ. ಈಗ ಇವ್ರು ಘೋಷಣೆ ಮಾಡಿದ್ಮೇಲೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು. ಇವ್ರು ಘೋಷಣೆ ಮಾಡಿ ಯಾರು ಇಟ್ಕೊಳ್ತಾ ಇದ್ರು? ಇನ್ನು ಬೆಂಬಲ ಇದೆ ಅಂತ ಘೋಷಣೆ ಮಾಡಿದ್ದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿದ್ದು. ಈ ಫ್ಲಾಗ್ ಇಟ್ಕೊಂಡಿಲ್ಲ ಅಂದರೆ ಬೇರೆ ಘೋಷಣೆ ಮಾಡಿಲ್ಲ ಅಂತ ಫ್ಲಾಗ್ ಯಾರನ್ನ ಇಟ್ಕೊಳ್ತಾ ಇದ್ರ? ಇವ್ರು ಘೋಷಣೆ ಮಾಡಿದ್ದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು. ಈಗ ಯಾರನ್ನ ಇಲ್ಲಿ ಬೆಂಕಿ ಹಚ್ಚೋದು ಕೆಲಸ ಮಾಡಬಾರ್ದು, ಬೆಂಕಿ ಆರ್ಸೋದು ಕೆಲಸ ಮಾಡಬೇಕು. ಈಗ ನೋಡಿರ್ಬೋದು ನಾಗಮಂಗಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದ್ರು. ಆವತ್ತು ಹೇಳಿದೆ ನಾನು ಈಗ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು. ನಾವು ಯಾವತ್ತೂ ಬೆಂಕಿ ಆರ್ಸೋದು ಕೆಲಸ ಮಾಡಬೇಕು, ಬೆಂಕಿ ಹಚ್ಚೋದು ಕೆಲಸ ನಾವು ಯಾರೂ ರಾಜಕಾರಣಿಗಳು ಮಾಡಬೇಕು. ಅವ್ರವ್ರ ಹಬ್ಬ ಅವ್ರು ಆಚರಿಸ್ಕೊಳ್ತಾರೆ. ಈಗ ಗಣೇಶ ಹಬ್ಬ ಇಲ್ಲಿ, ಯುಗಾದಿ ಹಬ್ಬ ಇಲ್ಲಿ, ರಂಜಾನ್ ಹಬ್ಬ ಇಲ್ಲಿ, ಬಕ್ರೀದ್ ಹಬ್ಬ ಇಲ್ಲಿ, ಕ್ರಿಸ್ಮಸ್ ಇಲ್ಲಿ, ಅವ್ರವ್ರ ಧರ್ಮದಲ್ಲಿ ಅವರು ಆಚರಿಸ್ಕೊಳ್ತಾರೆ. ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ಪ್ರೊಸೆಷನ್ ಹೋಯ್ತು, ನಮ್ಮ ಟ್ಯಾನಿ ರೋಡ್ ಅಂತ ಹೇಳ್ಬಿಟ್ಟು ಸರ್ವೋದಯ ನಗರ್ ಮತ್ತು ಪುಲ್ಕೇಶಿ ನಗರ್ ಕಾನ್ಸ್ಟಿಟ್ಯೂನ್ಸಿ ಬರ್ತಾರೆ. ಆ ಟ್ಯಾನಿ ರೋಡ್ ಅಂತೀವಿ ನಾವು. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರೋದು. ಗಣೇಶ ಪ್ರೊಸೆಷನ್ ಭಾಳ ದೊಡ್ಡದಾಗಿ ಹೋಗ್ತದಲ್ಲಿ. ನಮ್ಮ ಗುರುಗಳನ್ನೇ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಳಿಸಿದ್ದಾರೆ. ಈಗೆಲ್ಲ ಆ ಥರ ಇದೆ. ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋಕ್ಕಿದೆಯಲ್ಲ, ಮಾಡೋದು ಇವರು ಹೇಳಿಕೆ ಕೊಡೋದು. ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರಲ್ಲ, 2 ಸತಿ ಮಾಜಿ ಮುಖ್ಯಮಂತ್ರಿ ಅವರು, 2 ಬಾರಿ ಮುಖ್ಯಮಂತ್ರಿಯವರು ಏನಂತ ಹೇಳಿಕೆ ಕೊಟ್ಟರು? ಅವತ್ತು ಏನಂತ ಹೇಳಿಕೆ ಕೊಟ್ಟರು ಅವರು? ಇದೆಲ್ಲ ಒಬ್ಬ ರಾಜಕಾರಣಿ ಕೊಡೋದು. ಯಾವತ್ತು ಯಾರು ರಾಜಕಾರಣಿಗಳು ಎಲ್ಲ ಸಮಾಜಕ್ಕೆ ಒಟ್ಟಾಗಿ ತೊಗೊಳೋದು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇದು ಯಾವತ್ತು ನಿಮ್ಮ ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಇದು ಬೆಂಕಿ ಆರ್ಸೋದು ಕೆಲಸ ನಾವು ಮಾಡಬೇಕು, ಬೆಂಕಿ ಹಚ್ಚೋದು ಕೆಲಸ ನಾವು ಯಾವತ್ತೂ ಮಾಡಿಕೊಡ್ದು. ಎಲ್ಲ ಅವ್ರವ್ರ ಧರ್ಮದಲ್ಲಿ ನಮಗೆಲ್ಲ ಕರ್ತವ್ಯ ಆಗ್ತಾನೆ. ವಿ ಆರ್ ಆಲ್ ಇಂಡಿಯನ್ಸ್. ನಾನು ಮುಸ್ಲಿಮ್ ಆಗಿ ಇಟ್ಟಿರ್ಬೋದು, ಅದಕ್ಕಿಂತ ಎಲ್ಲ ವೇದಿಕೆ ಮೇಲೆ ನಾನು ಹೇಳ್ತೀನಿ. ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಮ್ ಅಂತೀನಿ ನಾನು. ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಅಂತ ಬಿಟ್ಬಿಡ್ಬೇಕು. ಜಾತಿ ಮಾಡೋರು ಮನೆಯಲ್ಲೂ ಕೂತ್ಕೊಂಡು ಜಾತಿ ಮಾಡ್ಕೊಳ್ಬೇಕು. ಏನಕ್ಕಂದರೆ ರಾಜಕಾರಣಿಗಳಿಗೆ ಎಲ್ಲ ಸಮಾಜದವ್ರು ನಂಬಿರ್ತಾರೆ. ಈಗ ನಂತಾವು ಬಂದು ಅರ್ಜಿಗಳು ಕೊಡ್ತಾರೆ, ಅವನು ನಾನು ನೋಡೋಕ್ಕಾಗ್ತದ? ಇನ್ನು ಹಿಂದೂ, ಇನ್ನು ಮುಸಲ್ಮಾನು, ಇನ್ನು ಕ್ರಿಶ್ಚನ್ ಅಂತ ನೋಡೋಕ್ಕಾಗ್ತದ? ಎಲ್ಲ ನಮ್ಮವರು. ಈಗ ಬಂದರು ಭಾಳ ಜನ ಅರ್ಜಿ ಕೊಟ್ಟರು, ಅವ್ರ ಸಮಸ್ಯೆಗಳು ಹೇಳಿದ್ರು. ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ, ಬೇರೆ ಅವ್ರಿಗೇನೋ ಒಂದು ನಿರೀಕ್ಷೆ, ಜಮೀರ್ ಅವ್ರ ತಾವು ಹೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳು ಸಮಸ್ಯೆ ನಂತಾವು ಬಂದು ಹೇಳ್ಕೊಂಡ್ರು. ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ. ರಾಜಕೀಯಕ್ಕೆ ಬಂದಾದಮೇಲೆ ಯಾವ ಕಾರಣಕ್ಕೂ ಜಾತಿ ಮಾಡಿಕೊಡ್ದು, ಎಲ್ಲ ಸಮಾಜ ಜೊತೆ ತೊಗೊಂಡೋಗೋದು ಕೆಲಸನ ಮಾಡಬೇಕು. ಅವ್ರಿಗೇನಾಗಿದೆ ಬಿ ಜೆ ಪಿಯಲ್ಲಿ ನೋಡಿ, ನೀವು ಇತಿಹಾಸ ತೆಗೀರಿ. ಬಿ ಜೆ ಪಿ ಯಾವತ್ತನ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಯಾವತ್ತನ ಅವ್ರ ಸಾಧನೆ ಕೇಳಿಬಿಟ್ಟು ಒಟ್ಟು ಕೇಳಿದಾರ? ಸಾಧನೆ ತೋರಿಸಿ. ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವಾಗ ಚುನಾವಣೆ ಬರ್ತದೆ, ನಾವು ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆನ ಹೇಳ್ತೀವಿ. ನಾವು ಇಂಥದ್ದು ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರ್ತೀವಿ. ಬಿ ಜೆ ಪಿಯವರು ಯಾವತ್ತನ ಸಾಧನೆ ಹೇಳಿದಾರ? ಹಿಂದೂ ಮುಸಲ್ಮಾನ್. ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ. ಯಾವ ಹಿಂದೂನೂ ಬೇಕಾಗಿಲ್ಲ, ಅವ್ರು ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಸಾಧನೆ ತೋರಿಸಿ, ಏನು ಮಾಡಿದ್ದೀವಿ ಅಂತ ಸಾಧನೆ ತೋರಿಸು. ಮತ ಕೇಳಿ ನೀವು. ಈ ಜನಗಳಿಗೆ ಅವ್ರು ಮಾಡ್ತಾ ಇರೋದು ಬರೋ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು. ಏನಕ್ಕೆ ಕಾಟಾಚಾರಕ್ಕೆ ಕೊಟ್ಟಿದ್ದಾರೆ? ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಅನುದಾನ? ಈಗ ಕಲ್ಯಾಣ ಕರ್ನಾಟಕಕ್ಕೆ 11 ಕೋಟಿ, ಎಷ್ಟು ಕೋಟಿ ಕೊಟ್ಟಿರೋ ಟೋಟಲ್? 11,000 ಕೋಟಿ. 11,000 ಕೋಟಿ ಕೊಟ್ಟಿರೋದು ಕಲ್ಯಾಣ ಕರ್ನಾಟಕಕ್ಕೆ. ಈಗ ತಾವೆಲ್ಲ ನೋಡಿರ್ಬೋದು. ಈಗ ಎಲ್ಲರೂ ನಾವು ರಾಜಕಾರಣಿಗಳು ಹೇಳೋಕ್ಕೆ ಅದು ನಾಚಿಕೆ ಆಗ್ತಾರೆ. ಪದ ಉಪಯೋಗಿಸಿರೋದು ನೋಡಿದ್ರೆ ಒಂಥರ ಮೈಯೆಲ್ಲ ಜುಮ್ ಅಂತದೆ. ಒಬ್ಬ
MLA ಆಗಿಬಿಟ್ಟು ಜನಗಳಿಂದ ಆಯ್ಕೆ ಆಗೋ ಮನುಷ್ಯ ಆಗಿಬಿಟ್ಟು ಅವ್ರು ಆ ಥರ ಹೇಳಿಕೆ ಕೊಟ್ಟಿರೋದು ನೀವು ನೋಡಿರ್ಬೋದು ಆಡಿಯೋ. ನನಗಿಂತ ಹೆಚ್ಚಾಗಿ ನೀವು ನೋಡಿದ್ದೀರಾ. 3-4 ದಿನ ನಾನು ಇಲ್ಲೇ ಇದಲ್ಲಿದ್ದೀನಿ, ನಾನು ಗುಲ್ಬರ್ಗದಲ್ಲಿದ್ದೀನಿ. ನಾನು ಸರಿಯಾಗಿ ನೋಡೋಕ್ಕಾಗಿಲ್ಲ. ಅದು ವೀಡಿಯೋ ನೋಡಿ ಕೇಳಿದೆ ನಾನು. ಆ ಕೇಳಿದ ಅವ್ರು ಪದ ಉಪಯೋಗಿಸಿರೋದು ಅದು ಯಾರು ಮನುಷ್ಯ ಉಪಯೋಗಿಸೋಲ್ಲ, ಅದು ಮನುಷ್ಯ. BJP ಅವ್ರಿಗೆ ಒಂದು ನಿಮಿಷ ಬರ್ರಿ ಅಟ್ಲಾಗರೆ ನಡೀರಿ ಬರ್ರಿ ಇಲ್ಲಿ. ಈಗ BJP ಅವ್ರಿಗೆ ಏನಾಗಿದೆ, ಯಾವುದೂ ಇಶ್ಯೂ ಇಲ್ಲ. ಆ ಕೇರಳ ಇನ್ಸಿಡೆಂಟಲ್ಲಿ ಇಬ್ಬರು ಕೇರಳದವರು ಅರೆಸ್ಟ್ ಆಗಿದ್ದಾರೆ. ಈಗ ಗಲಭೆದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸವರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಕೇರಳದವರು ಇಲ್ಲ ಅಂತ ಇಲ್ಲ. ಆ ಕೇರಳದವರು 50 ವರ್ಷ ಹಿಂದೆ 50 ವರ್ಷ ಹಿಂದೆ ಅವ್ರ ಆಧಾರ್ ಕಾರ್ಡ್ ಇದೆ, BPL ಕಾರ್ಡ್ ಇದೆ. 50 ವರ್ಷದಿಂದ ಅಲ್ಲೇ ವಾಸ ಮಾಡ್ತಾ ಇರೋದವರು. ಈಗ ಅವ್ರು ಲೋಕಲ್ ಆಗಿದ್ದಾರೆ ಅವರು. ಈ BJP ಅವ್ರಿಗೆ ಏನಾಗಿದೆ, ಏನು ಇಶ್ಯೂ ಇಲ್ಲ, ಬರೀ ಕೇರಳ ನೇಟಿವ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ದೇಶದವರು ಎಲ್ಲಿ ಬೇಕಾದ್ರೆ ಯಾವ ದೇಶ ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗ್ಬಾರ್ದಂತ ಏನಿಲ್ಲ ತಾನೆ. ಈಗ ಕೇರಳದವ್ರು ಬಂದು 50 ವರ್ಷ ಹಿಂದೆ ಅವ್ರ ತಂದೆ ಕಾಲದಿಂದ ಬಂದು ಸೆಟ್ಲ್ ಆಗಿದ್ದಾರೆ. ಸೆಟ್ಲಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. BPL ಕಾರ್ಡ್ ಇದೆ, ಒಂದು ವೋಟರ್ ಕಾರ್ಡ್ ಇದೆ, ಮನೆ ಮಾಡಿದ್ದಾನೆ, ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ. ಹೀ ಲೋಕಲ್, ಅವನು ಕನ್ನಡಿಗ ಆಗಿದ್ದಾನೆ ಅವನೀಗ.